ಅಂಜಲ್ ಗೀ ರೋಸ್ಟ್ ಸೂಪರ್ ಆಯ್ತಾ, ಏನು ಮಾತಾಡ್ಲಿಕ್ಕೆ ಇಲ್ಲ. ಹಾಯ್ ಎಲ್ಲರಿಗೂ, ನೋಡಿ ಇವತ್ತು ಅಂಜಲ್ ಮೀನ್ ತಂದಿದ್ದೀನಿ. ದೊಡ್ಡ ಅಂಜಲ್ ಇದು, ಹಾಗೆ ಒಂದು ಪೀಸ್ ಮಾತ್ರ ತಕೊಂಡಿದ್ದೀನಿ. ಓಕೆ, ಸೊ ಯಾವಾಗ್ಲೂ ನಾವು ಇದರದ್ದು ಮಸಾಲಾ ಫ್ರೈ ಆಗ್ಲಿ, ತವಾ ಫ್ರೈ, ರವಾ ಫ್ರೈ ಎಲ್ಲ ಮಾಡ್ತೀವಿ, ಸಾರು ಕೂಡ ಮಾಡ್ತೀವಿ. ಇವತ್ತು ಸ್ಪೆಷಲ್ ಆಗಿ ಗೀ ರೋಸ್ಟ್ ಮಾಡುವ ಆಯ್ತಾ. ಹಾಗಾದ್ರೆ ಗೀ ರೋಸ್ಟ್ ಮಾಡ್ಲಿಕ್ಕೆ ಯಾವೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡುದು ಅಂತ ನೋಡುವ ಬನ್ನಿ. ಈಗ ಫಸ್ಟ್ಗೆ ಅಂಜಲನ್ನ ಮ್ಯಾರಿನೇಟ್ ಮಾಡುವ. 1/4 ಚಮಚದಷ್ಟು ಅರಿಶಿಣದ ಪುಡಿ, 3/4 ಚಮಚದಷ್ಟು ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಹುಣಸೆ ಹುಳಿಯ ನೀರು, ಹುಣಸೆ ಹಣ್ಣಿನ ನೀರು 1 ಟೇಬಲ್ ಚಮಚದಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಒಳ್ಳೆ ರೀತಿಯಲ್ಲಿ ಈ ತರ ಮೀನಿನ ಮೇಲೆ ಮ್ಯಾರಿನೇಟ್ ಮಾಡುವ. ಸಿಂಪಲ್ ಮ್ಯಾರಿನೇಷನ್. 1 ಟೇಬಲ್ ಸ್ಪೂನ್ ವರೆಗೆ ನಾನು ಹುಣಸೆ ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ಒಂದು ವೇಳೆ ಹುಳಿ ಇಲ್ಲ ಅಂದ್ರೆ ನೀವು ಲೆಮನ್ ಜ್ಯೂಸ್ ಹಾಕ್ಬೋದು ಅಥವಾ ವಿನೆಗರ್ ಹಾಕ್ಬೋದು. ಓಕೆ, ಈಗ ಇದನ್ನ 10 ನಿಮಿಷಕ್ಕೆ ಹೀಗೇನೆ ನಾವು ಇಡುವ, ಮತ್ತೆ ಇದನ್ನ ಫ್ರೈ ಮಾಡುವ. ಓಕೆ, ಮೀನು ಒಳ್ಳೆ ರೀತಿಯಲ್ಲಿ ಮ್ಯಾರಿನೇಟ್ ಆಗ್ತಾ ಉಂಟು. ಅಷ್ಟ ತನಕ ನಾವಿಲ್ಲಿ ಮಸಾಲೆಯನ್ನ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಡುವ. ಮಸಾಲೆಗೆ ನಾನಿಲ್ಲಿ 10 ಬ್ಯಾಡಗೆ ಮೆಣಸನ್ನ ಹಾಕ್ತಾ ಇದ್ದೀನಿ. ಇದನ್ನ ನಾನು ಅರ್ಧ ಗಂಟೆ ಮುಂಚೆ ಬಿಸಿ ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಇಟ್ಟಿದೆ. ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ಈ ತರ ಸಾಫ್ಟ್ ಆದ್ರೆ ನಿಮ್ಗೆ ರುಬ್ಲಿಕ್ಕೆ ಕೂಡ ಒಳ್ಳೆ ಸುಲಭ ಆಗ್ತದೆ. ಹಾಗೆ 1/4 ಚಮಚದಷ್ಟು ಕರಿಮೆಣಸನ್ನ ಹಾಕ್ತಾ ಇದ್ದೀನಿ. 1.5 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನ ಹಾಕ್ತಾ ಇದ್ದೀನಿ. 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಇದು ದೊಡ್ಡದುಂಟು ಹಾಗೆ ನಾನು 4 ಹಾಕಿದ್ದೀನಿ. ಚಿಕ್ಕದಾದ್ರೆ 6 ಕೂಡ ಹಾಕೊಳ್ಬಹುದು. ಅರ್ಧ ಇಂಚಷ್ಟು ಶುಂಠಿ, ಚಿಟಕಿಯಷ್ಟು ಮೆಂತೆ, ಸಾಸಿವೆ ಮತ್ತು ಓಂ ಕಾಳು. ಇದನ್ನ ನಾನು ಲೈಟ್ ಆಗಿ ರೋಸ್ಟ್ ಮಾಡಿದ್ದೇನೆ, ರೋಸ್ಟ್ ಮಾಡಿ ತಕೊಂಡಿದ್ದೀನಿ. ಚಿಟಕಿಯಷ್ಟು ಹಾಕಿದ್ರೆ ಸಾಕು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಜೊತೆಗೆ 1 ತುಂಡು ಹುಳಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ ನೈಸ್ ಆಗಿ ರುಬ್ಬಿ ತರುವ. ತುಪ್ಪವನ್ನ ಹಾಕ್ತಾ ಇದ್ದೀನಿ. ಮೀನ್ ಫ್ರೈ ಮಾಡ್ಲಿಕ್ಕೆ ಎಷ್ಟು ತುಪ್ಪ ಬೇಕು ಅಷ್ಟು ಹಾಕಿಕೊಳ್ಳಿ. ನಾನು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಮೀನು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ, ತೆಗೆದು ಬಿಡುವ. ಓಕೆ, ಈಗ ಇದಕ್ಕೇನೆ ನಾನು ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ. 2 ಚಮಚ. ಗೀ ರೋಸ್ಟ್ ಅಲ್ಲ, ಸ್ವಲ್ಪ ತುಪ್ಪ ನೀವು ಧಾರಾಳವಾಗಿ ಹಾಕೊಳ್ಬೇಕು. ರುಬ್ಬಿರುವಂತಹ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗ್ಬೇಕು, ಅಂದ್ರೆ ಕಲರ್ ಫುಲ್ ಚೇಂಜ್ ಆಗ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಇದು ಆದಾಗ. 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ನೋಡ್ಕೊಂಡು ಹಾಕಿದ್ರೆ ಆಯ್ತು. ನೋಡಿ, ಮಸಾಲ ರೆಡಿ ಆಗಿದೆ. ನಿಮ್ಗೆ ಗೊತ್ತಾಗ್ತಾ ಉಂಟು ನೋಡಿ ಯಾವ ರೀತಿ ಮಸಾಲೆ ಕಲರ್ ಚೇಂಜ್ ಆಗಿದೆ ಅಂತ. ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ನೋಡಿ, ಮಸಾಲ ಕಲರ್ ಎಲ್ಲ ಚೇಂಜ್ ಆಗಿದೆ. ತುಪ್ಪ ಎಲ್ಲ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಉಂಟಲ್ವಾ. ಇದು ಕರೆಕ್ಟ್ ಸ್ಟೇಜ್. ಈಗ ಇದಕ್ಕೆ ಮೀನನ್ನು ಹಾಕುವ. ಮಸಾಲನ್ನ ಈ ತರ ಒಳ್ಳೆ ರೀತಿಯಲ್ಲಿ ಕೋಟ್ ಮಾಡುವ. ಒಳ್ಳೆ ರೀತಿಯಲ್ಲಿ ಮಸಾಲ ಜೊತೆ ಮೀನು ಕೋಟ್ ಆಗಲಿ. ಓಕೆ, ನೋಡಿ ಅಂಜಲ್ ಗೀ ರೋಸ್ಟ್ ರೆಡಿ ಆಗಿದೆ. ಸರ್ವ್ ಮಾಡುವ. ಅಂಜಲ್ ಗೀ ರೋಸ್ಟ್ ಟೇಸ್ಟ್ ಮಾಡುವ. ಸೂಪರ್ ಆಯ್ತಾ, ಏನು ಮಾತಾಡ್ಲಿಕ್ಕೆ ಇಲ್ಲ. ಮಂಗಳೂರು ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೆ ನಮಗೆ ಗೀ ರೋಸ್ಟ್, ಅದಕ್ಕಿಂತ ತುಂಬಾನೇ ಚೆನ್ನಾಗಿ ಬಂದಿದೆ. ಕಲರ್ ಆಗಲಿ, ಮಸಾಲ ಆಗಲಿ, ಸ್ಪೈಸ್ ಆಗಲಿ ಎಲ್ಲ ಬ್ಯಾಲೆನ್ಸ್ ಆಗಿದೆ. ತುಂಬ ಟೇಸ್ಟಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.